ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭೀಮಣ್ಣ ನಾಯಕ ಸಾಮಾಜಿಕ ಕಳಕಳಿ, ಸಮುದಾಯಕ್ಕೆ ಮಾದರಿ. ಶ್ರೀ ವರದಾನೇಶ್ವರ ಸ್ವಾಮಿಗಳು. ಮಸ್ಕಿ ತಾಲೂಕಿನ ಕಾಚಾಪುರ ಗ್ರಾಮದ ಭೀಮಣ್ಣ ನಾಯಕ ಸಿನಿಮಾ ನಟ, ಸಾಮಾಜಿಕ ಹೋರಾಟಗಾರ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳಿಂದ ಏರ್ಪಡಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿದ ಶ್ರೀ ವರದಾನೇಶ್ವರ ಸ್ವಾಮಿಗಳು, ವಾಲ್ಮೀಕಿ ಆಶ್ರಯ ಗೊಲಪಲ್ಲಿ ಪೂಜ್ಯರು ಮಾತನಾಡಿ, ಭೀಮಣ್ಣ ನಾಯಕ ಒಬ್ಬ ಸಾಧಾರಣ ಕುಟುಂಬದಲ್ಲಿ ಜನಿಸಿ ಯಾವುದೇ ಶಾಲೆ ಕಲಿತಿಲ್ಲ. ಇಂತಹದ್ರಲ್ಲಿ 8 ಸಿನಿಮಾಗಳಲ್ಲಿ ನಟಿಸಿದ ಕೀರ್ತಿ ಸಲ್ಲುತ್ತದೆ. ನಮ್ಮ ಭಾಗದಲ್ಲಿ ಸಿನಿಮಾ ಕ್ಷೇತ್ರ ಬಹಳ ದೂರ. ಅಂತಹದ್ರಲ್ಲಿ ಹಿಂದುಳಿದ ಭಾಗದಿಂದ ಸಿನಿಮಾಕ್ಕೆ ದಾಪುಗಾಲು ಹಾಕಿದ್ದು ಹೆಮ್ಮೆಯ ವಿಚಾರ. ಹಾಗೆ ಸಾಮಾಜಿಕ ಹೋರಾಟ, ಮುಖ್ಯವಾಗಿ ಅಪ್ಪಟ ಒಬ್ಬ ರೈತನಾಗಿ ಸೇವೆ ಮಾಡುತ್ತಿದ್ದು, ಇಂತಹ ದಟ್ಟ ಅಡವಿಯಲ್ಲಿರುವ ಒಂಟಿ ಮನೆಗೆ ಅವರ ಹುಟ್ಟುಹಬ್ಬಕ್ಕೆ ಅಪಾರ ಜನರು ಬಂದು ಆಶೀರ್ವಾದ ಮಾಡಿದ್ದು ನಿಜವಾದ ಸಾಮಾಜಿಕ ಕಳಕಳಿ ಎದ್ದು ಕಾಣುತ್ತದೆ ಎಂದು ಹೇಳಿದರು. ಈ ವೇಳೆಯಲ್ಲಿ ಹನುಮಂತ ತಾತ ಪೂಜಾರಿ ಎರಲಗಡ್ಡಿ, ಮಾನವೀಯ ಖ್ಯಾತ ವಕೀಲರಾದ ಶ್ಯಾಮ್ ಸುಂದರ್ ನಾಯಕ್, ಮಹಾಂತೇಶ್ ನಾಯಕ್ ಜಾಲವಾಡಿಗಿ, ನಿಂಗಪ್ಪ ಗುತ್ತೇದಾರ್ ಕವಿತಾಳ್, ಚಂದ್ರಶೇಖರ್ ನಾಯಕ ಉದ್ಬಾಳ್, ಮಸ್ಕಿ ತಾಲೂಕು ಶ್ರೀ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಚಂದ್ರು ಯಾಪಲ್ಪರ್ವಿ ಹಾಗೂ ಇನ್ನೂ ಅನೇಕರು ಇದ್ದರು. ಮೆಹಬೂಬು ಮತ್ತು ತಂಡದಿಂದ ಸಂಗೀತ ಕಾರ್ಯಕ್ರಮವು ಜನರಿಂದ ಮೆಚ್ಚುಗೆಯನ್ನ ಪಡೆಯಿತು. ಬರ್ತದೆ. ಮನುಷ್ಯನಿಗೆ ಹುಟ್ಟು ಸಾವು ನಡುವೆ ಸಂತೋಷವಿರಬೇಕು ಅನ್ನತಕ್ಕಂಥದ್ದೇ ಒಂದು ಹುಟ್ಟುಹಬ್ಬದ ಒಂದು ನೆಪ ಮಾತ್ರ. ನಾವು ಭೂಮಿ ಮೇಲೆ ನಾವೆಲ್ಲರೂ ಹುಟ್ಟಿದ್ದೀವಿ, ಒಂದು ದಿವಸ ಸಾಯ್ತೀವಿ. ಮಧ್ಯಂತರದಲ್ಲಿ ಏನು ಮಾಡಬೇಕು ಅಂದರೆ ಸಾಕಾರ ಮೂರ್ತಿಗಳಾಗಿ, ಕ್ರಿಯಾಶೀಲರಾಗಿ, ಸಾಮಾಜಿಕ ಚಟುವಟಿಕೆಯಲ್ಲಿ ಯಾರು ತೊಡಗಿಕೊಂತಾರಲ್ಲ ಅಂಥವ್ರು ಹುಟ್ಟಹಬ್ಬ ಮಾಡಿಕೊಂಡ್ರು ಅಷ್ಟೇ, ಮಾಡ್ಕೊಳ್ಳೋಕ್ಕಷ್ಟೇ ಅನ್ನತಕ್ಕಂಥ ಸೇವೆಯನ್ನು ನಮ್ಮ ಭೀಮಣ್ಣ ನಾಯಕ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರಿಗೆ ತಮ್ಮ ಕ್ಷೇತ್ರದ ಜನ, ಸುತ್ತಮುತ್ತಲಿನ ಹಿರಿಯರ ಆಶೀರ್ವಾದ ತಮ್ಮಲ್ಲಿ ಇರಲಿ ಎಂದು ಕೂಡ ನಾನು ಕೂಡ ಭಾವಿಸಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ವಕೀಲರಾದ ಶಾಂಸುಂದರ್ ಡಾಕ್ಟರ್ ವಕೀಲರು ಬಂದಿದ್ದಾರೆ. ಬಹಳ ಆತ್ಮೀಯರವರು, ನಮಗೂ ಬಹಳ ಆತ್ಮೀಯರಾಗಿದ್ದಾರೆ. ಅವರೆಲ್ಲರ ಆಶೀರ್ವಾದ ನಮ್ಮ ಭೀಮಣ್ಣ ನಾಯಕರಲ್ಲಿ ಇರಲಿ. ಈ ಜನಗಳ ಜೊತೆ ಬಹಳ ಪ್ರೀತಿ ವಿಶ್ವಾಸದಿಂದ ಇನ್ನು ಮುಂದಿನ ದಿನಮಾನದಲ್ಲಿ ಹೆಚ್ಚು ಕೆಲಸ ಮಾಡಲಿ ಅಂತಕ್ಕಂಥ ನಾನು ಕೂಡ ಹಾರೈಸಿ ಕಾರ್ಯಕ್ರಮ ಹೆಚ್ಚು ನಡೆಯಲಿ. ಈ ಕಾರ್ಯಕ್ರಮ ಮುಖಾಂತರವಾಗಿ ಅವರು ಹುಟ್ಟಹಬ್ಬ ಸಿಂಪಲ್ ಆಗಿ ಮಾಡ್ಕೋಬೋದಾಗಿತ್ತು. ಇಲ್ಲಪ್ಪ 4 ಜನಕ್ಕೆ ನಾನು ಪ್ರಸಾದ ಹಾಕ್ಬೇಕು, 4 ಜನರ ಜೊತೆ ಖುಷಿ ಇರ್ಬೇಕಂತಕ್ಕಂಥ ಆಸೆ ಇದೆ ಅಂತಕ್ಕಂಥ ವ್ಯಕ್ತಪಡಿಸಿದ. ನಾನು ಸುಮಾರು ಒಂದು 20 ವರ್ಷದಿಂದ ನಾನೇನೋ ವಕೀಲ ಆಗಿದ್ದಿಲ್ಲ. ವಕೀಲ ಆಗಕ್ಕಿಂತ ಮೊದಲಿಗೆ ಇಲ್ಲಿ ನಮ್ಮಣ್ಣ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯಕ್ ಹತ್ರ ಬಂದು ನಮ್ಮ ಮನೆಯಲ್ಲಿ ಬಂದು ಕೂಡ್ತಿದ್ದ ದಿವಸ. ನಾವು ವಕೀಲ ಆದೆ, ನಾನು ನೋಡ್ತಿದ್ದೆ 1 ವರ್ಷ 2 ವರ್ಷ ನೋಡಿದೆ. ಏನಪ್ಪಾ ಯಾಕೆ ಕುಂದಿರ್ತಿದ್ ಬಂದು ಸುಮ್ಮನೆ ಇಲ್ಲಿ ಏನ್ ಕೆಲಸ ಆವೇನಂತ. ನಾವು ಏನೊಂದ್ ಕೆಲ್ಸ ಇದ್ರು ಬರ್ತಾರ ಅಲ್ಲಿ ನಮ್ಮ ಮನೆಗೆ, ದೊಡ್ಡ ಮನೆಗೆ ಬರ್ತಿದ್ರು ಎಲ್ಲ. ಸುಮ್ನೆ ಬರ್ತೀನಿ, ಅದು ಸುಮ್ನೆ ಯಾಕೆ ಬರ್ತಿದ್ದಿಲ್ಲ ಅಂತ ನಾವು ಸುಮ್ನೆ ಬಂದು ಕುಂದ್ರದಲ್ಲ, ಏನೊಂದ್ ಕೆಲ್ಸ ಇದ್ರೆ ಮಾತಿರ್ಲಿ ಬರ್ಬೇಕು. ಅದಾದ ನಂತರ ಒಂದೇನೋ ಒಂದು ಕೆಲಸದಲ್ಲಿ ಕವಿತಾಳಕ್ಕೆ ಬಂದು ನಾನೇ ಕರ್ಕೊಂಡು ಬಂದು ಅಲ್ಲಿ ಹಿಂಗೆ ಒಂದು ಪೊಲೀಸ್ ಸ್ಟೇಷನ್ ಇಬ್ಬರಿಗೆ ಪರಿಚಯ ಮಾಡಿ ನಮ್ಮ ನೋಡ್ರಿ ಏನೇನಿತ್ತಂದ್ರೆ ಹೇಳ್ಬೇಕು, ನಮಗ್ ತಿಳಿಸ್ತಾನ ಅಂತ ಹೇಳಿದಾಗ ಅದೇ ಒಂದು ಮಾತು. ಆಮೇಲೆ ಮತ್ತೆ ನಾನು ಯಾವತ್ತೂ ಬಂದಿಲ್ಲ, ಇದು ಸತ್ಯವಾದ ಮಾತು, ಸುಳ್ಳು ಹೇಳ್ತಿಲ್ಲ. ಒಂದು ಬಾರಿ ನಾನು ಬಂದು ಮಾಡಿದ್ರೆ ನನ್ನ ಕವಿತಾಳಕ್ಕೆ ಬರ್ಲಾರ್ದಂಗ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಭೀಮಣ್ಣ ನಾಯಕ್. ಭೀಮಣ್ಣ ನಾಯಕ್ ಅವರು ಕಳೆದ 15 ಅಂತ ಒಂದು ದೊಡ್ಡ ಸಾಧನೆ ಮಾಡಿದ್ರು. ಏನಪ್ಪಾ ಅಂದ್ರೆ ಮಸ್ಕಿ ಸಮೀಪ ಇರ್ತಕ್ಕಂಥ ಆಲಾತೂರು ಗ್ರಾಮ ಪಂಚಾಯತಿಯಲ್ಲಿ ಆ ತುಕ್ಕಲ್ದೇರಿ ಗ್ರಾಮದಲ್ಲಿ ಕಳೆದ 10 ರಿಂದ 15 ವರ್ಷಗಳಿಂದ ರಂಗಮ್ಮ ಅಂತಕ್ಕಂಥ ಒಬ್ಬ ಮುದುಕಿ ಮನೆಯಲ್ಲದೆ ಹೊರಗಡೆ ಹಂಗೆ ಇದ್ಲ. ನಮ್ಗೆಲ್ಲ ಗೊತ್ತಿರ್ಬೇಕು, ಮನೆಯಲ್ಲದೆ ಹಂಗೆ ಇದ್ಲ ಒಂದು ಇದರಲ್ಲಿ ಸೂರಿನಲ್ಲಿ. ಆಗ ನಾವು ಅಜ್ಜಿ ಬಂದಳ, ದಯವಿಟ್ಟು ಅಜ್ಜನ ಕರಿಬೇಕಿಲ್ಲ ವೇದಿಕೆ ಮೇಲೆ, ರಂಗಮ್ಮ ಅಜ್ಜಿ. ಆಗ ನಾವು ಆ ಸುದ್ದಿ ಮಾಡಿದ್ವಿ, ನಾವು ನಮ್ಮ ಯೂಟ್ಯೂಬ್ ಅಲ್ಲಿ, ಪಾಟೀಲ್ ನ್ಯೂಸ್ ಯೂಟ್ಯೂಬ್ ಅಲ್ಲಿ ಮತ್ತೆ ನಮ್ಮೆಲ್ಲ ಕವಿಡಿದ್ವಿ. ಸುದ್ದಿ ಮಾಡಿ 10 ದಿವಸ ಆದ್ರೂ ಕೂಡ ಯಾರು ಕೊಡ್ಲಿಲ್ಲ. ಆಗ ಭೀಮಣ್ಣ ನಾಯಕ್ ಅವರು ನಾ ಮಾಲಾಪುರ ಲಗ್ನಕ್ಕೆ ಬಂದಿದ್ರು. ಲಗ್ನಕ್ಕೆ ಬಂದಾಗ ಏನ್ರಿ ಮಾಸ್ಟರ್ ಮನೆ ಸುದ್ದಿ ಮಾಡಿದ್ರಿ, ಆ ಸುದ್ದಿಗೆ ಯಾರು ಸ್ಪಂದನೆ ಮಾಡಿದ್ರ? ಇಲ್ಲ ಅಣ್ಣ, ಯಾರು ಸ್ಪಂದನೆ ಮಾಡಿಲ್ಲ, ಅದ್ರ ಬಗ್ಗೆ ಯಾರು ಬಂದಿಲ್ಲ ಅಂತಂದ್ರು. ಆಗ
ಮಾಸ್ಟರ್ ನಡ್ರಿ ಹೋಗ್ ಮಲ್ಲ ತುಗುದಿನಿಗೆ ಅಂತ ಕಾರ್ ಹಚ್ಚಿಬಿಟ್ರ. ನಾನು ಬಸ್ಸಿ ತುಗುದಿನಿಗೆ ಹೋದ್ವಿ. ಒಂದ್ಸರಿ ಜೋರಿಗೆ ಚಪ್ಪ ಕಟ್ಬೇಕು ಅಜ್ಜಿ. ಬಾ ಮಜ್ಜಿ ಬಾ. ಇನ್ನ ಒಳಗಡೆ ಕರ್ಕ ಮೊದಲ ಮನೆ ಹೆಂಗ ನೋಡಿಕೊಂಡ್ರು. ನೋಡಿ ಒಂದೇ ವಾರದಲ್ಲಿ 10 ದಿವಸದಲ್ಲಿ ಈ ಊರ ದಿನ 10 ಮಂದಿ 20 ಮಂದಿ ತುಗುದಿನಿ ಬರ್ಬೇಕು. ಆ ಕೆಲಸ ಮಾಡಿದ್ರು. ಕೆಲಸ ಮಾಡಿ ಕೇವಲ 20 ದಿನದಲ್ಲಿ 60ರಿಂದ 70 ಸಾವಿರ ಕೊಟ್ಟಿರ್ತಕ್ಕಂಥ ಯಾರಾದ್ರೂ ಮಾಡಿ ಸಾಧನೆ ಮಾಡತಕ್ಕಂದ್ರೆ ನಮ್ಮ ಭೀಮಣ್ಣವರು, ಭೀಮಣ್ಣ ನಾಯಕ ಅವರ್ತಕ್ಕಂಥ ಮಾತಾಡ್ಬಿಡ್ಬೇಕಾಗುತ್ತೆ. ಅವ್ರು ಇನ್ನೂ ಅಧಿಕಾರ ಮಾಡಿಲ್ಲ, ಮುಂದೂನು ಅಧಿಕಾರಕ್ಕೆ ಆಸೆ ಪಟ್ಟಿರ್ತಕ್ಕಂಥ ವ್ಯಕ್ತಿ ಅಲ್ಲ. ನಾ ಜಡ್ಪಿ ಆಗ್ಬೇಕು, ಟಿಪಿ ಆಗ್ಬೇಕು, ಇದು ಜನಸೇವೆ. ನಿಜವಾಗ್ಲೂ ಇವತ್ತು ಆ ಮುದುಕಿಗೆ 20 ವರ್ಷ ಸೂರಿತಿಲ್ಲ. ಆ ಸೂರು ಕೊಟ್ಟಿರ್ತಕ್ಕಂಥ ಯಾರೊಬ್ಬ ಸೂರಿದ್ರೆ ಅದು ಭೀಮಣ್ಣ ನಾಯಕ ಅಂತಕ್ಕಂಥ ಮಾತಾಡ್ಬಿಡ್ಬೇಕಾಗ್ತದೆ. ಇವತ್ತು ಭೀಮಣ್ಣ ನಾಯಕ ಈ ಭಾಗದಲ್ಲಿ ಕಾಡಿನ ರಾಜ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕಾಡಿನ ರಾಜಿಯಾಗಿ ಬೆಳೆದು ಮತ್ತು ಎಲ್ಲಾ ಸಮಾಜ ಬಂಧುಗಳಿಗೆ ಈ ಭಾಗದಾಗ ಏನಾದ್ರೂ ಆದ್ರೆ ಫಸ್ಟ್ ಫೋನ್ ಮಾಡೋದು ಭೀಮಣ್ಣ ನಾಯಕ್ ಕಾಚಾಪುರ್ಗೆ. ಅಲ್ಲಿ ಹೋಗಪ್ಪ ಏನು ಸಮಸ್ಯೆ ಆಗಿದೆ ಬಗೆಹರಿಸಂತಂದು ಹೇಳೋದು ನಾವು ಫಸ್ಟಿಗೆ. ಸಿಂಧನೂರ್ಲಿಂದ ದೇವದುರ್ಗ ತಾನೆ ಯಾರಾದ್ರೂ ಫೋನ್ ಮಾಡ್ತಾರೆ ಭೀಮಣ್ಣ ನಾಯಕಿಗೆ ಈ ಭಾಗದಾಗ ಏನಾದ್ರ ಅಂತ ಯುವಕ ಇವತ್ತು ಕಾಡ್ಲಿಂದ ಬೆಳೆದು ಚಲನಚಿತ್ರ ರಂಗದವರೆಗೆ ಬೆಳೆಯಕ ಎಲ್ಲ ಸಮಾಜದ ಈ ಭಾಗದ ಎಲ್ಲ ಯುವಕರು ಹಿರಿಯರು ಆತಗೆ ಇನ್ನ ಪ್ರೋತ್ಸಾಹ ಹೆಚ್ಚಿನ ಕೊಡಬೇಕು. ಮನುಷ್ಯ ಬೆಳಿಬೇಕಾದ್ರೆ ಒಂದು ಸಿದ್ಧಾಂತ, ಸಮಾಜ ಸೇವೆ ಮಾಡು ಬೇಡನಲ್ಲ. ಈ ನಾಡಿನಲ್ಲಿ ಯಾವ ಧರ್ಮ ಯಾವ ಜಾತಿ ಬರಬಾರದು. ಮನುಷ್ಯನ ಮಾನವ ಮೌಲ್ಯಗಳಲ್ಲಿ ಮಾನವ ಜನ್ಮ ಒಂದೇ. ಸರ್ವ ಧರ್ಮದ ಎಲ್ಲ ಜಾತಿ ಜನಾಂಗದವ್ರನ್ನ ಪ್ರೀತಿ ಮಾಡಿದ್ರೆ ನೀವು ಇಂದಲ್ಲಿ ಬಂದು ಒಂದಲ್ಲ ಒಂದು ದಿನ ನನ್ನ ನಡೆ ಇಂತಲ್ಲಿ ಅದೇನಂತ ಹೇಳ್ತೀನಿ ಅನ್ನೋ ಮಾತು ಅವತ್ತು ಹೇಳಿದ್ರಿ, ಇವತ್ತು ಹೇಳಿದ್ರಿ ಇದಕ್ ಮೇಲೆ. ನಾನು ಕೂಡ ಇಲ್ಲೆಲ್ಲ ಇದಾರ ಮುಕ್ತಂಬಾಯಿ ಬಸವರಾಜ್ ನಿನ್ನೆ ಹೇಳಿದ್ರು, ನಾನು ಇಲ್ಲ ಈಗ ಹಾಕೊಂಡಿರೋ ಪಂಚಿ ಅಂಗಿ ನೀನು ಏನು ಕೊಡುಗೆ ಕೊಟ್ರೆ ಕಡಿಮೆ ನಿನ್ನ ಉಟ್ಕೊಳ್ಳಬೇಕು ಹೇಳಿ ಹಠ ಮಾಡಿ ಬಿಡಿಸಿರ್ತಕ್ಕಂಥ ನಮ್ಮ ಅಣ್ಣವ್ರು ದೇವಣ್ಣವ್ರು. ಮುಕ್ತಂಬಾಯಿ ಮುಸ್ತಫಣ್ಣ ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಈ ಆಡಂಬರ ಇಷ್ಟೆಲ್ಲ ಮಾಡಕ ನಾನೇನು ರೈತನ ಮಗ, ಇವರೆಲ್ಲ ಇರೋರು ಹೇಳ್ದಂಗ ನಾನು ಜಡಿಪಿನಲ್ಲ ಟಿಪಿನಲ್ಲ. ಮಾವರು ಹೇಳ್ದಂಗ ನಾನು ಗುರುಗಳು ಪಕ್ಕದಲ್ಲಿ ಮಾವರು ಇದ್ರೆ ತಂದೆ ತಾಯಿ ವಾಲ್ಮೀಕಿ ಪ್ರಮಾಣವಾಗಿ ನಾನು ಯಾವ ರಾಜಕೀಯಲ್ಲಿ ಪ್ರವೇಶ ಮಾಡಲ್ಲ. ರಾಜಕೀಯ ಆಸಕ್ತಿ ನನಗಿಲ್ಲ. ಯಾಕಿಲ್ಲ ಅಂತ ತಮ್ಮುಂದ 2 ನಿಮಿಷ ಎಲ್ಲ ಊರ್ ದೈವ ಅನ್ಕಂಟೆಸ್ಟ್ ಮಾಡಿದ್ರು ಮೆಂಬರ್ ನಮ್ಮ ಇಡೀ ಕಾಚಪ್ಪದಾಗ. ಇಡೀ ದೈವ ಕುಂತ ಅನ್ಕಂಟೆಸ್ಟ್ ಮಾಡಿದಾಗ ಫಸ್ಟ್ನೇ ಫೋನ್ ನಮ್ಮ ಅವ್ರಿಗೆ ಮಾಡಿದೆ, ಮಾಮ ನಿನ್ ಮಗಳು ಅನ್ಕಂಟೆಸ್ಟ್ ಆದ್ಲ ಕಾಚಾಪುರದಾಗ ಮೆಂಬರ್ ಹೌದು ಗಣಮಗ ಅಂತ. ಒಂದು 10 ನಿಮಿಷ ಆದ್ಮೇಲೆ ನನ್ನ ತಂಗಿ ಗಂಡ ಮತ್ತೆ ತಂಗಿ ಗಂಡ ಕುಟುಂಬದವರೆಲ್ಲರೂ ಬಂದು, ಇಲ್ಲ ಮಾಮ ನೀನು ಟಿಪಿ ಜಡಿಪಿ ನಿಂದ್ರು ಊರಲ್ಲಿ ನಮಗ ಅವಕಾಶ ಬಿಟ್ಕೊಡು, ನಾವ್ ಆತು ಮೆಂಬರು. ಇಲ್ಲಿ ಈರಣ್ಣ ನಾಯಕ ನಮ್ಮ ಮಾವರಿದ್ದಾರೆ, ನನ್ನ ತಂಗಿ ಗಂಡ ಶಿವರಾಜ್ ನಾಯಕ್ ಅವ್ರನ್ನ ಅನ್ಕಂಟೆಸ್ಟ್ ಮೆಂಬರ್ ಮಾಡಿ ಅವ್ರಿಗೆ ನಾನು ದುಡ್ಡು ಕೊಟ್ಟೆ. ನಾನು ಅವತ್ತು ತೀರ್ಮಾನ ಮಾಡಿದೆ, ರಾಜಕೀಯ ಇದು ನನಗ ಒಲ್ತಿಲ್ಲ. ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರೊಂದು ಪಣ ತೊಟ್ಟಿರ್ತಾರೆ. ಆಮೇಲೆ ಬಾಬಾ ಸಾಹೇಬರ ಸಂವಿಧಾನದ ಆಶಯಗಳನ್ನು ಈಡೇರಿಸೋದಕ್ಕೋಸ್ಕರ ಅವರೆಲ್ಲ ಪಣ ತೊಟ್ಟು ಹೋರಾಟ ಮಾಡ್ತವ್ರಿಗೆ ಯಾವಾಗ್ಲೂ ನಾವು ಸದಾ ಬೆಂಬಲವಾಗಿ ನಿಂತು ಅವ್ರ ಜೊತೆಗೆ ನಿಂತು ಅಂತ ಹೇಳ್ತಾ